ಡಿಕೆ ಕಾಂಗ್ರೆಸ್ನಲ್ಲಿ ಒಬ್ಬಂಟಿಯಾದ್ರ ಡಿಕೆ ಎಂಬ ಬಂಡೆ ಅನಾದ್ರಿಗೆ ಆಕಾಶವೇ ದೈವ ನಂಬಿದವರಿಂದಲೇ ಡಿಕೆ ಪಕ್ಕೆಗೆ ಚೂರಿ ಬಿತ್ತ. ಇದು ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಮೆಗಾ ಸ್ಟೋರಿಯನ್ನ ನಿಮ್ಮ ಫ್ರೀಡಂ ಟಿವಿ ಈ ಗಳಿಗೆ ಬ್ರೇಕ್ ಮಾಡ್ತಾ ಇದೆ. ಡಿಕೆಯ ಹಿಂದೆ ಸುತ್ತಾಡುವ ಡಿಕೆ ಶಿವಕುಮಾರ್ ಅಭಿಮಾನಿಗಳು ತಪ್ಪದೆ ನೋಡಬೇಕಾದಂತಹ ಸ್ಟೋರಿ ಇದು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋ ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಬೇಕಾದಂತಹ ಸ್ಟೋರಿ. ಡಿಕೆ ಶಿವಕುಮಾರ್ ಅವರಿಗೆ ಜಿಂದಾಬಾದ್ ಹೇಳಿದ ಮಾತ್ರಕ್ಕೆ ನೀವು ಅಭಿಮಾನಿಗಳಾಗೋದಿಲ್ಲ. ಈ ಸುದ್ದಿಯನ್ನ ನೋಡ್ಲೇಬೇಕು. ಸದಾ ಕಾಂಗ್ರೆಸ್ನ ಹೆಣ ಹೊರುವ ಡಿಕೆಗೆ ಇದೆಂತಹ ಪರಿಸ್ಥಿತಿ. ಏನೆಲ್ಲ ಮಾಡಿದ್ರು ಊರಿಗೆ ಮಗ ಅಲ್ಲ ಅನ್ನೋ ದುಸ್ಥಿತಿ ಬಂದೋಯ್ತಲ್ಲ. ಪಕ್ಷಕ್ಕಾಗಿ ಇಡೀ ಜೀವನ ಸವೆಸಿದ್ರಲ್ಲ ಡಿಕೆ ಶಿವಕುಮಾರ್, ಅವ್ರಿಗೆ ಸಿಕ್ಕಿದ್ದೇನು? ತಮ್ಮ ಪಕ್ಕದ ನಾಯಕರಿಗಾಗಿ ಜೈಲೂಟ ಉಂಡಿದ್ರು. ಅಂದ್ರೆ ತಮ್ಮ ಪಕ್ಷದ ನಾಯಕರಿಗಾಗಿ ಜೈಲೂಟ ಉಂಡದವರು ಎಷ್ಟು ಹೀರಿದ್ರು ರಕ್ತವನ್ನ ಡಿಕೆ ಶಿವಕುಮಾರದ್ದು. ಯಾವ್ಯಾವ ತನಿಖಾ ಸಂಸ್ಥೆಗಳು ಬಂದು ಬಾಗಿಲು ಬಡದವು. ಡಿಕೆ ಶಿವಕುಮಾರ್ ಕಣ್ಣಲ್ಲಿ ನೀರು ಬಂದಿದ್ದೆಷ್ಟು. ಜೈಲಿನ ಹೊರಾಂಗಣದಲ್ಲಿ ನಿಂತ್ಕೊಂಡು ಗದ್ಗದಿತರಾಗಿ ನೀರು ಹಾಕಿದ್ರಲ್ಲ, ಯಾರಿಗಾಗಿ ಕಣ್ಣೀರು ಹಾಕಿದ್ರು? ಪಕ್ಷದ ನಾಯಕರಿಗಾಗಿ ದುಡಿದಿದ್ದೆಷ್ಟು. ಆ ಬೆಂಡಾಗಿರುವ ಬೆನ್ನಿದೆಯಲ್ಲ, ವಯಸ್ಸಾಗಿ ಬೆಂಡಾಗಿದ್ದಲ್ಲ, ಪಕ್ಷದಲ್ಲಿ ಇದ್ದು ಅನುಭವಿಸಿ ಆ ಅನುಭವದಿಂದ ಬೆಂಡಾಗಿದ್ದಂತಹ ಡಿಕೆ ಶಿವಕುಮಾರ್ ಕಾಂಗ್ರೆಸ್ಸಿಗಾಗಿ ಎಷ್ಟೆಷ್ಟು ಸವಾಲುಗಳನ್ನು ಎತ್ಕೊಂಡ್ರು. ಆ ಸವಾಲನ್ನ ಎದುರಿಸಿದ್ದು ಯಾವ ತರಹ? ಇಡೀ ರಾಜ್ಯಕ್ಕೆ ಜೀವಂತ ನಿದರ್ಶನಗಳು, ಕೆಲವು ಉದಾಹರಣೆಗಳು. ಪಕ್ಷ ಸಂಘಟನೆಗಾಗಿ ರಕ್ತ ಸುರಿಸಿ ಸೊರಗಿದ್ರು. ಪಕ್ಷ ಸಂಘಟನೆಗಾಗಿ ರಕ್ತ ಸುರಿಸಿ ಸೊರಗಿದ್ರು. ಕಾಂಗ್ರೆಸ್ನ ಹೆಬ್ಬಂಡೆ ಈಗ ಏಕಾಂಗಿ ಆಗಿದ್ದು ಹೆಂಗೆ? ತನ್ನವರೇ ಕೊಟ್ಟ ಏಟಿಗೆ ಡಿಕೆ ವೈರಾಗ್ಯದ ಮಾತು. ಪಕ್ಷದಲ್ಲಿ ಯಾವುದೇ ಸಣ್ಣ ಎಡವಟ್ಟು ಸಂಭವಿಸಲಿ ಡಿಕೆ ಶಿವಕುಮಾರೇ ಕಾರಣ ಅಂತ ಹೇಳಿ ಬೆರಳು ತೋರಿಸ್ತೀರಿ. ಪಕ್ಷದ ಯಾವೊಬ್ಬ ಶಾಸಕ ಸಚಿವರ ಮೇಲೆ ಆರೋಪ ಬಂದರೂ ಕೂಡ ಡಿಕೆನೇ ಕಾರಣ ಅಂತೀರಿ. ಪಕ್ಷದ ಯಾವೊಬ್ಬ ನಾಯಕ ಮಾಡಿರುವಂತಹ ತಪ್ಪಿಗೂ ಕೂಡ ಡಿಕೆನೇ ಕಾರಣ ಅಂತೀರಿ. ಪಕ್ಷದಲ್ಲಿ ಯಾವುದೇ ನಾಯಕ ಕೆಮ್ಮಿದ್ರು ಸೀನಿದ್ರು ಅದಕ್ಕೆ ಡಿಕೆ ಕಾರಣ ಅಂತೀರಿ. ಡಿಕೆ ಮಾಡಿದ ಒಂಥರ ಮನೆಯಲ್ಲಿರೋ ತಂದೆ ಮಾಡಿದ ಕಾರ್ಯ ಮಕ್ಕಳಿಗೆ ನೆನಪೇ ಆಗೋದಿಲ್ಲ. ತಂದೆ ಆನೆ ಥರ ಕೆಲಸ ಮಾಡಿರ್ತಾರೆ, ಮಕ್ಕಳಿಗೆ ಕಾಣಿಸೋದಿಲ್ಲ. ಮಕ್ಕಳಿಗೆ ಕಾಣಿಸೋದು ತಾಯಿ ಮಾತ್ರ. ತಾಯಿ ಹೃದಯ, ತಾಯಿ ಮಾತೃ ವಾತ್ಸಲ್ಯ ಮಾತ್ರ ಮಕ್ಕಳಿಗೆ ಕಾಣಿಸುತ್ತೆ. ಮಕ್ಕಳ ಜೊತೆ ನೀನು ತಂದೆ ಇಷ್ಟನೋ ತಾಯಿ ಇಷ್ಟನೋ ಅಂತ ಕೇಳಿದ್ರೆ ತಾಯಿನೇ ಇಷ್ಟ ಅಂತಾರೆ ಮಕ್ಕಳು. ಡಿಕೆ ಶಿವಕುಮಾರ್ ಒಂಥರ ತಂದೆ ತರ ಕಣ್ಮರೆಯಾದ, ಯಾರಿಗೂ ಕಾಣಿಸದ ಸೇವೆಯನ್ನ ಸಲ್ಲಿಸಿದವರು ಡಿಕೆ ಶಿವಕುಮಾರ್. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ತೀವ್ರಗೊಂಡ ಸಿಎಂ ಗಾದಿ ಜಗಳ, ಆಂತರಿಕ ಒಳಜಗಳ ತಾರಕಕ್ಕೇರ್ತಿದೆ. ಈ ಮಧ್ಯೆ ದಿಢೀರನೆ ಹುಟ್ಟಿಕೊಂಡ ಆಕಾಂಕ್ಷಿಗಳ ದಂಡು. 2.5 ವರ್ಷಕ್ಕೆ ಡಿಕೆ ಸಿಎಂ ಆಗ್ತಾರೆ ಅನ್ನಲಾಗ್ತಾ ಇತ್ತು. ಆದರೆ 2 ವರ್ಷ ಆಗುತ್ತಲೇ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, MB ಪಾಟೀಲ್ ನಾವ್ಯಾಕೆ ಆಗಬಾರದು ಅಂತೇಳಿ ಆಸೆ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗೆ ಡಿಕೆ ಹಾದಿಯ ಅಡ್ಡ ನಿಂತು ವಿರೋಧಿಗಳ ರಣಕೇಕೆ. ನ್ಯಾಯಯುತವಾಗಿ ಸಿಗಬೇಕಿದ್ದ ಸ್ಥಾನ ಸಿಗದೆ ಡಿಕೆ ನೋವಿನ ಮಾತು. ನೋವಲ್ಲೂ ಸಮರ್ಥ ಸೇನಾನಿಯಂತೆ ಡಿಕೆ ಮಾತು. ನೋವಿನಲ್ಲೂ ಗಟ್ಟಿತನ ಇತ್ತು ರೀ.
ಭಗವದ್ಗೀತೆಯ ಶ್ಲೋಕ ಪ್ರಸ್ತಾಪಿಸಿ ದಿಟ್ಟತನ ಮೆರೆದ ಡಿಕೆ. ನನ್ನ ಪರ ಯಾರೂ ನಿಲ್ಲಬೇಡಿ ಎಂದ ಡಿಕೆ ಸಾಲಿದೆಯಲ್ಲ. ಒಬ್ಬ ಮನುಷ್ಯನಿಗೆ ಸವಾಲುಗಳು ಎದುರಾದಾಗ ಭಾವೋದ್ರೇಕಕ್ಕೊಳಗಾಗ್ತಾನೆ. ಸಮಸ್ಯೆಗಳು ಸಾಲು ಸಾಲು ಬಂದು ನಿಂತಾಗ ಮನುಷ್ಯ ಸ್ವಾಭಾವಿಕವಾಗಿ ಭಾವೋದ್ರೇಕಕ್ಕೆ ಒಳಗಾಗ್ತಾನೆ, ಆವೇಶಕ್ಕೊಳಗಾಗ್ತಾನೆ, ಆತುರದ ಮಾತಿಗೆ ಬೀಳ್ತಾನೆ. ಆದರೆ ಡಿಕೆ ಅದನ್ನ ಜೀರ್ಣೆ ಮಾಡ್ಕೊಂಡ್ರು. ಡಿಕೆಯ ವಿರುದ್ಧ ಅಗ್ನಿ ಪರೀಕ್ಷೆಗಳೆದುರಾಯಿತು. ಯಾರ್ರೀ ತಿಹಾರ್ ಜೈಲಿನಲ್ಲಿ ಆ ಕಪ್ಪು ಸೆಲ್ಲಿನ ಕೋಣೆಯ ಒಳಗೆ, ತಿಹಾರ್ ಜೈಲ್ ಎನ್ನುವಂತಹ ಇಡೀ ಭಾರತದ ಕಠಿಣಾತಿ ಕಠಿಣ ಜೈಲದು. ಆ ಜೈಲಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ರಲ್ಲ ಡಿ ಕೆ ಶಿವಕುಮಾರ್. ನಾವು ಕಾಂಗ್ರೆಸ್ನ ಉಳಿದ ಸಚಿವರ ವಿರೋಧಿಗಳಲ್ಲ. ನಮಗೆ ಡಿ ಕೆ ಶಿವಕುಮಾರ್ ಅವರನ್ನ ಹೊಗಳಿ ಅಟ್ಟಕ್ಕೇರಿಸಿ ನಮಗೆ ಸಿಗಬೇಕಾಗಿರೋದೇನೂ ಇಲ್ಲ. ಫ್ರೀಡಮ್ ಟಿವಿಗೂ ಡಿ ಕೆ ಶಿವಕುಮಾರಿಗೇನಿಗೂ ಹತ್ತಿರದ ಸಂಬಂಧಿಕರೇನಲ್ಲ ನಾವು. ಆದ್ರೆ ನಾವು ಯಾಕೆ ಡಿ ಕೆ ಪರ ಮಾತನಾಡಬೇಕು? ಇದು ನೀವು ಯೋಚನೆ ಮಾಡ್ತಾ ಇರ್ತೀರಿ. ಯಾಕೆ ಮಾತನಾಡಬಾರ್ದು? ಆಸೆಯನ್ನ ವ್ಯಕ್ತಪಡಿಸಿರುವ ಸಚಿವರುಗಳ ಪೈಕಿ ತಿಹಾರ್ ಜೈಲಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಪಕ್ಷಕ್ಕಾಗಿ ಯಾರು ದುಡಿದಿದ್ದಾರೆ? ಪಕ್ಷಕ್ಕಾಗಿ ಯಾರು ಭುಜವನ್ನ ಸವೆಸಿದ್ದಾರೆ? ಒಂಥರ ಈ ಬೆವರು ಬರುತ್ತೆ ನೋಡಿ ಮನುಷ್ಯನ ದೇಹದಲ್ಲಿ. ಆ ಬೆವರನ್ನ ರಕ್ತವಾಗಿಸಿದಂತಹ ಡಿ ಕೆ ಶಿವಕುಮಾರ್ ಪಕ್ಷದ ನಾಯಕರ ವಿರುದ್ಧ ಕೇಸರಿ ಕಲಿಗಳು ಎದ್ದು ಬಂದು ಆಕ್ರೋಶ ವ್ಯಕ್ತಪಡಿಸಿದಾಗ ತಮ್ಮ ಶಾಸಕರನ್ನ ಸಮರ್ಥಿಸಿಕೊಂಡ ಏಕಮಾತ್ರ ಒಕ್ಕಲಿಗ ನಾಯಕ ಆತುರಕ್ಕೆ ಬಿದ್ದು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಯಾಕಾಗಬಾರದು ಸಿಎಂ ಅಂತ ನಾವು ಕೇಳ್ತೀವಿ. ಯಾಕಾಗಬಾರದು? ಅರ್ಹತೆಗಳು ಯೋಗ್ಯತೆಗಳು ಸಿಎಂ ಆಗೋದಕ್ಕೆ ಮಾನದಂಡವೇ ಆಗಿದ್ದರೆ, ಅನುಭವ, ಎಕ್ಸ್ಪೀರಿಯನ್ಸ್, ಅರ್ಹತೆ, ಯೋಗ್ಯತೆ, ವಿದ್ಯಾರ್ಹತೆ ಸಿಎಂ ಆಗೋದಕ್ಕೆ ಮಾನದಂಡವೇ ಆಗಿದ್ದರೆ ಡಿ ಕೆ ಯಾಕಾಗಬಾರದು ಸಿಎಂ? ಯಾಕಾಗಬಾರದು ಸಿಎಂ? ಕೆಪಿಸಿಸಿ ನಿಭಾಯಿಸಿದ ಉಪಮುಖ್ಯಮಂತ್ರಿ, ಕೆಪಿಸಿಸಿಯನ್ನೇ ನಿಭಾಯಿಸಿದ ಕೆಪಿಸಿಸಿ ಅಧ್ಯಕ್ಷ. ಒಂದು ಸಮುದಾಯದ ವಿರುದ್ಧ ಒಂದು ಸಮುದಾಯ ತಿರುಗಿ ಬೀಳುತ್ತೆ. ಆ ಸಮುದಾಯದ ಹೆಸರು ಕೇಳಿದ್ರೆ ಕಿವಿಗೆ ಕಾದಾ ಸೀಸ ಬಿದ್ದವರ ಹಾಗೆ ಕುಣಿದಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಒಂಥರ ನಿಸ್ಸಹಾಯಕ ಸಮುದಾಯದ ಪರ ನಿಂತ್ಕೊಂಡು ಇಡೀ ಪಕ್ಷದ ಮಾನ ಮರ್ಯಾದೆ ಉಳಿಸಿದ್ರಲ್ಲ. ಯಾಕಾಗಬಾರ್ದು ಸಿಎಂ? ಕೂಗಾಡ್ಕೊಂಡು ಗಟ್ಟಿ ಧ್ವನಿಲಿ ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ, ಅರ್ಹತೆ ಯೋಗ್ಯತೆ ಡಿ ಕೆ ಶಿವಕುಮಾರಿಗೆ ಇಲ್ವಾ? ಸಿದ್ದರಾಮಯ್ಯರ ವಿರುದ್ಧ ಮುಡಾ ಎನ್ನುವಂತಹ ಹಗರಣ ಕೇಳಿ ಬಂದಾಗ ಇಡೀ ಕೇಸರಿ ಜಂಘಾಬಲವೇ ಸಿಎಂ ವಿರುದ್ಧ ತಿರುಗಿ ಬೀಳುತ್ತೆ. ಸಿಎಂ ಪರ ಮಾತನಾಡೋದಕ್ಕೆ ಭೈರತಿ ಸುರೇಶ್ ಏನು ಓಡಾಡ್ಕೊಂಡು ಬರಲಿಲ್ಲ. ಇದೇ ಎಂ ಬಿ ಪಾಟೀಲು, ಇದೇ ಸತೀಶ್ ಜಾರಕಿಹೊಳಿ ನಾನು ಬಂಡೆ ತರ ನಿಂತ್ಕತೀನಿ ಅಂತ ಏನಾದ್ರೂ ಹೇಳ್ಕೊಂಡ್ರ? ಇಲ್ಲ. ಬಹಿರಂಗವಾಗಿ ಘಂಟಾಘೋಷವಾಗಿ ಹೇಳ್ಕೊಂಡ್ರು. ಸಿದ್ದರಾಮಯ್ಯರ ವಿರುದ್ಧ ತೂರಿ ಬಂದ ಬಾಣಗಳನ್ನು ಎದುರಿಸೋದಕ್ಕೆ ಕನಕಪುರದ ಬಂಡೆ ನಿಂತ್ಕೋತಾನೆ ಅಂದ್ರು ಡಿ ಕೆ ಶಿವಕುಮಾರ್. ನನಗೆ ಯಾರ ಬೆಂಬಲವೂ ಬೇಡ, ಅದೊಂದು ಗದ್ಗದಿತ ಸಾಲು. ಯಾವುದೇ ಶಾಸಕರು ನನಗೆ ಬೆಂಬಲ ನೀಡುವುದು ಬೇಡ. ನಾನುಂಟು, ಕಾಂಗ್ರೆಸ್ ಪಕ್ಷ ಉಂಟು. ಪಕ್ಷದ ನಾಯಕರು ಹೇಳಿದಂತೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತನ ಮಾತಲ್ವ ಇದು? ನನ್ನ ಪರವಾಗಿ MLAಗಳು ಕಾರ್ಯಕರ್ತರು ಕೂಗುವುದು ಬೇಡ, ನಾನು ನನ್ನ ಕರ್ತವ್ಯ ಮಾಡ್ತೀನಿ ಎಂದು ಸ್ಪಷ್ಟಪಡಿಸಿದ ಡಿಕೆ. ನಮ್ಮ ಪರ ಜಿಂದಾಬಾದ್ ಕೂಗುವವರನ್ನೇ ನಿರೀಕ್ಷೆ ಮಾಡುವಂತಹ ಜನಗಳು ನಾವು. ನಮ್ಮ ಪರವಾಗಿ ಯಾರು ನಮ್ಮ ಪರ ಝೇಂಕಾರ ಕೂಗ್ತಾರೆ ಅಂತ ಕಾಯ್ತಾ ಕೂತ್ಕತೀವಿ. ಡಿ ಕೆ ಶಿವಕುಮಾರ್ ಪರ ಜಿಂದಾಬಾದ್ ಝೇಂಕಾರ ಕೂಗಕ್ಕೆ ಜನ ಇಲ್ಲ ಅನ್ಕೊಂಡಿದ್ದೀರಾ? ಯಾರು ಕೂಗಬೇಡಿ ಅಂದ್ರು ಡಿ ಕೆ ಶಿವಕುಮಾರ್. ನನ್ನ ಪರವಾಗಿ ಯಾರು ಮಾತನಾಡೋದು ಬೇಡ ಅಂದ್ರು. ಕಾಂಗ್ರೆಸ್ ಉಂಟು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇದ್ದಾರೆ, ಅವ್ರು ಹೇಳಿದಾಗ ನಾವು ಕೇಳಬೇಕು, ನಮ್ಮ ಕರ್ತವ್ಯ ಅಂದ್ರು. ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಪಕ್ಷದ ನಾಯಕನ ಜವಾಬ್ದಾರಿಯುತ ಹೇಳಿಕೆ ಅಲ್ವಾ ಇದು? ಕಾಂಗ್ರೆಸ್ನಲ್ಲಿ ತೀವ್ರಗೊಂಡ ಸಿಎಂ ಗಾದಿ ಜಗಳ, ಈ ಮಧ್ಯೆ ದಿಢೀರನೆ ಹುಟ್ಟಿಕೊಂಡ ಆಕಾಂಕ್ಷಿಗಳ ದಂಡು. 2.5 ವರ್ಷಕ್ಕೆ ಡಿಕೆ ಸಿಎಂ ಆಗ್ತಾರೆ ಅನ್ನಲಾಗ್ತಾ ಇತ್ತು. ಆದರೆ 2 ವರ್ಷ ಆಗುತ್ತಲೇ ಕಾಂಗ್ರೆಸ್ನಲ್ಲಿ ಕೋಲಾಹಲ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಂ ಬಿ ಪಾಟೀಲ್ ಎಲ್ಲರೂ ಕೂಡ ನಾನು ಆಗ್ತೀನಿ ಸಿಎಂ ಅಂದಂಗಾಯ್ತಿದ್ದು. ಹೀಗೆ ಡಿಕೆ ಹಾದಿಯ ಅಡ್ಡ ನಿಂತು ವಿರೋಧಿಗಳ ರಣಕೇಕೆ ಅಲ್ಲ. ಆರಂಭದಲ್ಲೇ ಚುನಾವಣೆಯ ನಂತರ ಸಾಕಷ್ಟು ಚರ್ಚೆಗಳಾಯಿತು, ಅಧಿಕಾರ ಹಂಚಿಕೆಯಾಗುತ್ತೆ ಅಂತ.
ಆ ಸಂದರ್ಭ ಏನು ಸಿಎಂ ಸಿದ್ದರಾಮಯ್ಯ ಹೇಳ್ಕೊಳ್ಳಿಲ್ವಲ್ಲ, ಅಧಿಕಾರ ಹಂಚಿಕೆಯ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಲ್ಲೂ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಆಗಲೂ ಕೂಡ ಚರ್ಚೆಯಲ್ಲಿದ್ದು ಡಿ ಕೆ ಶಿವಕುಮಾರ್ ಅರ್ಧಾವಧಿಯಲ್ಲಿ ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ ಅರ್ಧಾವಧಿಯವರೆಗೂ ಕೂಡ ಸಿಎಂ ಆಗಿರ್ತಾರೆ ಅಂತಾನೆ. ಯಾವಾಗ ಸರ್ಕಾರ ರಚನೆ ಆಯಿತು, ಅದಾದ ನಂತರ ಸಚಿವ ಸಂಪುಟ ರಚನೆ ಆಯಿತು, ಅದಾದ ಮೇಲೆ ಮುನ್ನೆಲೆಗೆ ಬಂದಾಗ ಚರ್ಚೆಗಳು ಸಿಎಂ ಸಿದ್ದರಾಮಯ್ಯನವರು ಎದ್ದು ನಿಂತ್ಕೊಂಡು ಇಲ್ಲ ನಾನೇ 5 ವರ್ಷ ಸಿಎಂ ಆಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಅಧಿಕಾರ ಬರೋವರೆಗೂ ಕೂಡ ಅಧಿಕಾರಕ್ಕೆ ಬರೋವರೆಗೂ ಅಧಿಕಾರ ಹಂಚಿಕೆಯ ಮಾತು, ಅಧಿಕಾರಕ್ಕೆ ಬಂದ ನಂತರ ಆ ಮಾತಿಲ್ಲ. ಆದರೂ ಕೂಡ ಎಲ್ಲೂ ಹೇಳ್ಕೊಳ್ಳಿಲ್ಲ ಡಿ ಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯರ ವಿರುದ್ಧವಾಗಿ ಹರಿತವಾದ ಮಾತುಗಳನ್ನು ಎಲ್ಲೂ ಕೂಡ ಆಡಲಿಲ್ಲ. ಡಿ ಕೆ ಶಿವಕುಮಾರ್ ನಿಷ್ಠೂರತೆಯ ಮಾತುಗಳನ್ನು ಆಡಲಿಲ್ಲ. ಆ ಮನುಷ್ಯನ ಪದಪ್ರಯೋಗದಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯರಿಗೆ ವೈಮನಸ್ಸು ಉಂಟಾಗುವಂತಹ ರೀತಿಯ ಮಾತುಗಳೇ ಇರಲಿಲ್ಲ. ಪ್ರಮಾಣ ಮಾಡಿ ಹೇಳ್ತೀವಿ ನಾವು. ಅಧಿಕಾರ ಹಂಚಿಕೆಯ ವಿಚಾರ ಜನರೆಡೆಯಲ್ಲಿ ಚುನಾವಣೆ ಪೂರ್ವದಲ್ಲೇ ಚರ್ಚೆ ಆಗ್ತಾ ಇತ್ತು. ಯಾವ ಪಕ್ಷಕ್ಕಾಗಿ ಜೈಲು ಸೇರಿದ್ರು, ಯಾವ ಪಕ್ಷದ ಸಮರ್ಥನೆಯ ಹೆಸರಿನಲ್ಲಿ ಕೇಸರಿ ಕಲಿಗಳ ವಿರೋಧತೆಗೂ ಒಳಗಾದ್ರು ಅಲ್ಲ. ನಾನು ಒಂದು ಸಾಮಾನ್ಯ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಸಮುದಾಯದ 2 ನಾಯಕರು ರಾಜ್ಯದಲ್ಲಿದ್ದಾರೆ. ಒಕ್ಕಲಿಗ, ಬಹುದೊಡ್ಡ ಒಕ್ಕಲಿಗ ಸಮುದಾಯ. ಆ ಸಮುದಾಯದ ಏಕಮಾತ್ರ ನಾಯಕ ಅಂತ ಎಚ್ ಡಿ ದೇವೇಗೌಡರು ಕೂಡ ಕರೆಸ್ಕೊಂಡ್ರು, ಏಕಮಾತ್ರ ನಾಯಕ ಅಂತ ಎಚ್ ಡಿ ಕುಮಾರಸ್ವಾಮಿಯು ಕೂಡ ಕರೆಸ್ಕೊಂಡ್ರು. ಈ ಇಬ್ಬರು ಘಟಾನುಘಟಿ ದಳಪತಿಗಳ ವಿರುದ್ಧ ಸ್ಪರ್ಧೆ ಮಾಡಿ ಕಾಂಗ್ರೆಸ್ಸಿನ ಗೆಲುವಿಗೆ ಕಾರಣನಾದಂತಹ ಡಿ ಕೆ ಶಿವಕುಮಾರ್ ಅವರನ್ನ ನೀವು ಯಾಕೆ ಸಿಎಂ ಆಗೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಕತ್ತೀರಿ? ಘಟಾನುಘಟಿ ಸ್ಪರ್ಧಿಗಳನ್ನ ಎದುರಿಸಿ ಗೆದ್ದು ಬೀಗಿದ ಡಿ ಕೆ ಶಿವಕುಮಾರ್ ಯಾಕಿಲ್ಲ ಅರ್ಹತೆ ಮತ್ತು ಯೋಗ್ಯತೆ? ಟೆಂಪಲ್ ರನ್ ಮಾಡ್ತಿದ್ದಾರೆಂಬ ಮಾತಿಗೂ ಡಿ ಕೆ ಉತ್ತರ, ನಾನು ಧರ್ಮದ ಮೇಲೆ ನಂಬಿಕೆ ಇಟ್ಟುಕೊಂಡಿರುವವನು. ಎಷ್ಟೊಂದು ಒಂದು ಸಹನೆಯ ಮಾತಿದು. ಟೆಂಪಲ್ ರನ್ ಮಾಡ್ತಿದ್ದಾರೆ ಎಂಬ ವಿಚಾರಕ್ಕೆ ಕುಹಕವಾಡಿದ ಕೆಲ ನಾಯಕರು, ನಾನು ಧರ್ಮದ ಮೇಲೆ ನಂಬಿಕೆ ಇಟ್ಟುಕೊಂಡಿರುವವನು, ನಿತ್ಯ ಪೂಜೆ ಮಾಡುವವನು, ನನ್ನ ಒಳಿತು ರಾಜ್ಯದ ಒಳಿತು, ನನ್ನ ನಂಬಿದವರ ಹಾಗೂ ಸಮಾಜದ ಒಳಿತಿಗಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂದ್ರು. ನಾನು ಪ್ರಾರ್ಥಿಸುತ್ತೇನೆ ಎಂದ ಡಿ ಕೆ ಶಿವಕುಮಾರ್ ಸಿಟ್ಟು ಮಾಡ್ಕೊಳ್ಳಿಲ್ಲ. ನೀವು ಅಧಿಕಾರದ ಆಸೆಗೋಸ್ಕರ ಟೆಂಪಲ್ ರನ್ ಮಾಡ್ತಿದ್ದೀರಿ ಅಂದಾಗ ಕೆನ್ನೆ ಕೆಂಪು ಮಾಡ್ಕೊಂಡು, ನೆತ್ತಿ ಬಿಸಿ ಮಾಡ್ಕೊಂಡು, ಕಣ್ಣು ಕೆಂಪು ಮಾಡ್ಕೊಂಡು ಮೈಕ್ ಮುಂದೆ ಯಾರ್ರೀ ನನ್ನ ವಿರುದ್ಧ ಮಾತನಾಡ್ತಿರೋದು ಅಂತೇಳಿ ಸಿಟ್ಟಿಗೆದ್ದೇನು ಮಾತನಾಡಲಿಲ್ಲ. ಚಿಂತಾಕ್ರಾಂತಕ್ಕೂ ಒಳಗಾಗಲಿಲ್ಲ. ಸಹನೆಯಿಂದ ಬಂದು ನಿಂತ್ಕೊಂಡ್ರು. ನಾನು ಟೆಂಪಲ್ ರನ್ ಮಾಡ್ತಾ ಇರೋದು ನನ್ನ ರಾಜ್ಯದ ಒಳಿತಿಗಾಗಿ, ನನ್ನನ್ನು ನಂಬಿದಂತಹ ಕನ್ನಡಿಗರ ಪರ ನಿಂತುಕೊಳ್ಳೋದಕ್ಕೆ ನಾನು ಟೆಂಪಲ್ ರನ್ ಮಾಡ್ತಾ ಇದ್ದೀನಿ ಎಂದರು. ಒಂದು ಉದ್ರೇಕತೆಯನ್ನು ತಡೆದು ನಿಲ್ಲಿಸುವವನೇ ನಾಯಕ, ತಿಳ್ಕೊಳ್ಳಿ. ಸಹನೆಯಿಂದ ಬಂದು ಮಾಧ್ಯಮದ ಮುಂದೆ ಮಾತನಾಡಿದ್ರು. ನನ್ನ ವಿರುದ್ಧ ಯಾರೇ ಅಪಹಾಸ್ಯ ಮಾಡಲಿ, ನಾನು ಟೆಂಪಲ್ ರನ್ ಮಾಡ್ತಾ ಇರೋದು ನನ್ನ ರಾಜ್ಯದ ಒಳಿತಿಗಾಗಿ. ಏನು ಮಾತದು? ಒಬ್ಬ ಜವಾಬ್ದಾರಿಯುತ ನಾಯಕನ ಮಾತು ತಾನೆ. ನನ್ನ ನಂಬಿದವರ ಹಾಗೂ ಸಮಾಜದ ಒಳಿತಿಗಾಗಿ ಮಾಡ್ತಾ ಇರುವಂತಹ ಟೆಂಪಲ್ ರನ್, ನಾನು ಪ್ರಾರ್ಥಿಸುತ್ತೇನೆ ಎಂದ ಡಿ ಕೆ ಶಿವಕುಮಾರ್. ಆವೇಶದಲ್ಲಿ ಏನೇನೋ ಮಾತನಾಡುವಂಥ ರಾಜಕಾರಣಿಗಳನ್ನು ನಾವು ನೋಡಿದ್ದೀವಿ. ಕಾಂಗ್ರೆಸ್ನಲ್ಲೇ ಇದ್ದಾರೆ ರಾಜಕಾರಣಿಗಳು, ಹೆಸರು ಹೇಳೋದಿಲ್ಲ ನಾವು. ಅಂಥವರ ಎಡೆಯಲ್ಲಿ ಕಲ್ಲು ಹೊಡಿತಿದ್ದಾರೆ. ತಲೆಗೊಬ್ಬ ನಾಯಕ ಡಿ ಕೆ ಶಿವಕುಮಾರ್ ತಲೆಗೆ ಕಲ್ಲು ಹೊಡಿತಿದ್ದಾರೆ. ತಲೆಗೊಬ್ಬ ನಾಯಕ ಡಿ ಕೆ ಅವರನ್ನ ಯಾವಾಗ ಎಳಿಬೇಕು ಅಂತ ಅವಕಾಶವನ್ನು ಕಾಯುತ್ತಿದ್ದಾರೆ. ಎಲ್ಲ ಸತ್ಯಗಳು ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತು. ಅವಕಾಶವಾದಿಗಳಿದ್ದಾರೆ. ನನ್ನ ಅಷ್ಟ ದಿಕ್ಕುಗಳಲ್ಲೂ ಕೂಡ ಶತ್ರುಗಳು, ಹಿತಶತ್ರುಗಳೂ ಇದ್ದಾರೆ, ನೇರವಾದ ಶತ್ರುಗಳು ಇದ್ದಾರೆ ಎನ್ನುವಂತಹ ಸತ್ಯ ಗೊತ್ತಿದ್ರೂ ಕೂಡ ಸಹನೆಯಿಂದ ಮಾತನಾಡ್ತಾನೆ ನೋಡಿ ಆ ಮನುಷ್ಯ. ಕನಕಪುರದ ಬಂಡೆ ಅಂತ ನೀವು ಕರೀತೀರಿ, ನನಗೂ ಜೀವವಿದೆ ಅಂದ್ರು. ನಾನು ಕೂಡ ಭಾವನೆ ಇರ್ತಕ್ಕಂತಹ ವ್ಯಕ್ತಿ ಅಂದ್ರು. ನನಗೂ ಬೇಸರ ಇದೆ. ನಾನು ದುಡ್ದಿದ್ದೀನಿ ರೀ ಪಕ್ಷಕ್ಕಾಗಿ. ನಾನು ಕೂಡ ಸೀನಿಯರ್ ರಾಜಕಾರಣಿ ಅಂತಾನೆ ಕರೆಸ್ಕತೀನಿ. ಡಿ ಕೆ ಶಿವಕುಮಾರ್ ವಿರುದ್ಧ ಹೆಣೆಯಲಾದಂತಹ ಷಡ್ಯಂತ್ರಗಳೆಷ್ಟು, ತಂತ್ರಗಳೆಷ್ಟು, ರಣತಂತ್ರಗಳೆಷ್ಟು. ಜನಾಶೀರ್ವಾದಕ್ಕೆ ಒಳಪಟ್ಟಂತಹ ಒಬ್ಬ ರಾಜಕಾರಣಿಗೆ ಈ ತರಹದ್ದೊಂದು ಪರಿಸ್ಥಿತಿನ, ಅಧಿಕಾರ ಸಿಕ್ಕೇ ಸಿಗುತ್ತೆ ಎಂದುಕೊಂಡಿದ್ದ ಡಿ ಕೆಗೆ ದಿಢೀರ್ ಅಡ್ಡಿ ಮಾಡಿದವರು ಯಾರು?
ಕಾಂಗ್ರೆಸ್ನ ಹಿರಿಯರಿಂದಲೇ ಡಿಕೆ ವಿರುದ್ಧ ಷಡ್ಯಂತ್ರಗಳನ್ನ ಹೆಣೆಯಲಾಗ್ತಾ ಇದೆಯಾ? ಸಣ್ಣ ಪುಟ್ಟ ಲೀಡರ್ಗಳನ್ನ ಛೂ ಬಿಟ್ಟು ಡಿಕೆ ವಿರುದ್ಧ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಾ? ಶಾಸಕರನ್ನು ಸೇರಿಸಿ ಡಿಕೆ ವಿರುದ್ಧ ನಿರಂತರ ಕ್ಯಾಂಪೇನ್ಗಳನ್ನ ಮಾಡಲಾಗ್ತಾ ಇದೆ. ಈ ಕ್ಯಾಂಪೇನ್ ಹೈಕಮಾಂಡ್ ಕಿವಿ ತಲುಪಿಸಲಿ ಎಂಬ ತಂತ್ರಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಕ್ಯಾಂಪೇನ್ಗೆ ನೊಂದು ಮಾತಾಡಿರುವಂತಹ ಡಿಕೆ ಭಾವುಕರಾಗಿದ್ರು. ಯಾರು ಏನೇ ಮಾಡಿದ್ರು ನನ್ನ ಕೆಲಸ ನಾನು ಮಾಡ್ತೀನಿ, ಪಕ್ಷಕ್ಕಾಗಿ ಕೆಲಸ ಮಾಡೋದನ್ನ ನಿಲ್ಲಿಸಲ್ಲ, ಪಕ್ಷ ಅಧಿಕಾರ ಕೊಡಲಿ ಬಿಡಲಿ ಕೆಲಸ ನಿರಂತರ ಎಂದ ಡಿಕೆ ಶಿವಕುಮಾರ್. ಈ ಮೂಲಕ ಎಲ್ಲಾ ಪಿತೂರಿಗಳಿಗೂ ಕೂಡ ಕೆಲಸವೇ ಉತ್ತರ ಎಂದ ಡಿಕೆ. ಇದು ಜವಾಬ್ದಾರಿಯುತ ಮಾತು. ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಮೆಗಾ ಸ್ಟೋರಿ. ನೀವೆಲ್ಲೂ ಕೇಳದ, ನೀವು ಎಲ್ಲೂ ಗಮನಿಸಲು ಸಾಧ್ಯವಿಲ್ಲದ ಡಿಕೆಯ ಕುರಿತು ಇಂಚಿಂಚು ಮಾಹಿತಿಯನ್ನ ಫ್ರೀಡಮ್ ಟಿವಿ ನಿಮಗೆ ತೋರಿಸ್ತಾ ಇದೆ. ಈಗ ಮನೆಯಲ್ಲಿ ಒಂದು ಸದಸ್ಯನನ್ನ ಮೂಲೆ ಗುಂಪು ಮಾಡಲಾಗುತ್ತೆ ಅನ್ಕೊಳ್ಳಿ. ತಂದೆನೂ ದೂರ ಇಟ್ರು, ತಾಯಿನೂ ದೂರ ಇಟ್ರು, ಅಕ್ಕ ತಂಗಿ ತಮ್ಮ ಇಡೀ ಕುಟುಂಬ ದೂರ ಇಡ್ತಾರೆ ಅನ್ಕೊಳ್ಳಿ. ಆದರೂ ಕೂಡ ಯಾರ ಜೊತೆಯೂ ಕೂಡ ನಿಷ್ಠೂರ ಆಗೋದಿಲ್ಲ. ತನ್ನ ಮನೆಯವರನ್ನೇ ಸಮರ್ಥನೆ ಮಾಡಿಕೊಳ್ತಾನ ಸದಸ್ಯ. ನೀವು ನನ್ನ ವಿರುದ್ಧ ಏನೇ ತಂತ್ರಗಳನ್ನು ಹೆಣೀರಿ, ನೀವು ನನ್ನ ವಿರುದ್ಧ ಯಾವುದೇ ಥರದ ಅಪಹಾಸ್ಯಗಳನ್ನು ಮಾಡಿ, ಅವಮಾನ ಮಾಡಿ, ಅಪಮಾನ ಮಾಡಿ, ಏನು ಬೇಕಾದರೂ ಮಾಡಿ, ನಾನು ಪಕ್ಷಕ್ಕಾಗಿ ದುಡಿತೀನಿ ಎನ್ನುವಂತಹ ರಾಜಕಾರಣಿ ಇದ್ದಾನಲ್ಲ, ಅವನೇ ರಾಜ್ಯಕ್ಕೆ ಅಗತ್ಯ. ನೇರವಾಗಿ ಮಾತನಾಡ್ತಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಅವರನ್ನು ನಾವು ನಿರ್ಭಾವುಕರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲದಿದ್ದರೆ ಅವರಿಗೆ 1 ಲಕ್ಷಕ್ಕೂ ಹೆಚ್ಚಿನ ಮತಗಳ ಮುಖಾಂತರವಾಗಿ ಗೆಲ್ಲಿಸೋದಕ್ಕೆ ಜನರಿಗೇನು ಹುಚ್ಚಿಡ್ದಿದೆಯಾ? ಜನಾಶೀರ್ವಾದಕ್ಕೆ ಒಳಪಟ್ಟಂತಹ ಒಬ್ಬ ನಾಯಕ. ರಾಜ್ಯದ ಜನ 1 ಲಕ್ಷಕ್ಕೂ ಹೆಚ್ಚಿನ ಮತಗಳ ಲೀಡ್ನಲ್ಲಿ ಗೆಲ್ಲಿಸಿದಂತಹ ಕ್ಷಣ ಇತ್ತಲ್ಲ, ಮತದಾನ ಮಹಾಪ್ರಭುವಿನ ಮನಸ್ಸಿನ ಮನೋಮಂದಿರದಲ್ಲಿ ರಾಜ್ಕುಮಾರನಾಗಿದ್ದ ಡಿಕೆ ಶಿವಕುಮಾರ್. ಅವರ ಕಾಲ್ಪನಿಕ ಜಗತ್ತಲ್ಲೂ ಕೂಡ ಒಂದು ಕಲ್ಪನೆ ಇದೆ, ನಮ್ಮ ನಾಯಕ ಹಿಂಗೆ ಇರಬೇಕು ಅಂತ ಹೇಳಿ. ಮತದಾನ ಮಹಾಪ್ರಭು ಇದಾನಲ್ಲ, ತನ್ನ ನಾಯಕನನ್ನು ಚಿತ್ರೀಕರಿಸ್ತಾನೆ. ನಮ್ಮ ನಾಯಕನ ಕಣ್ಣು ಹಿಂಗಿರಬೇಕು, ನಮ್ಮ ನಾಯಕನ ಕಿವಿ ಹಿಂಗಿರಬೇಕು, ನಮ್ಮ ನಾಯಕನ ನಾಲಿಗೆ ಹಿಂಗಿರಬೇಕು. ಅದರ ಅರ್ಥ ನಮ್ಮ ನಾಯಕನ ಹೇಳಿಕೆ, ನಮ್ಮ ನಾಯಕ ನೋಡುವ ರೀತಿ, ನಮ್ಮ ನಾಯಕ ನಮ್ಮ ಸಮಸ್ಯೆಗಳನ್ನು ಕೇಳುವ ರೀತಿ, ಇವೆಲ್ಲವನ್ನೂ ಕೂಡ ಮತದಾನ ಮಹಾಪ್ರಭು ತನ್ನ ಕಲ್ಪನೆಯ ಜಗತ್ತಿನಲ್ಲಿ ಕಲ್ಪಿಸಿಕೊಂಡಿರ್ತಾನೆ. ಅದರ ಮಾನದಂಡದಲ್ಲೇ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂತಹದ್ದು ಮತದಾನ ಮಹಾಪ್ರಭು. ಮತದಾರ ಮಹಾಪ್ರಭು ಇದಾರಲ್ಲ, ಆಯ್ಕೆ ಮಾಡಿಕೊಳ್ಳುವಂತಹ ಜನಪ್ರತಿನಿಧಿಗಳು ಹಿಂಗೆ ಇರಬೇಕು ಅಂತೇಳಿ ಮತದಾರರಿಗೆ ಒಂದು ಕಲ್ಪನೆ ಇರ್ತವೆ. ಸೊ ಅದಕ್ಕೋಸ್ಕರನೇ ಡಿಕೆ ಅವರನ್ನು ಆಯ್ಕೆ ಮಾಡ್ಕೊಂಡಿರೋದು. ಸಣ್ಣ ಪುಟ್ಟ ಲೀಡರ್ಗಳನ್ನು ಚೂ ಬಿಟ್ಟು ಡಿಕೆ ವಿರುದ್ಧ ಗೇಮ್ ಪ್ಲಾನ್ ಮಾಡಲಾಗ್ತಾ ಇದೆಯಾ? ಶಾಸಕರನ್ನೂ ಸೇರಿಸಿ ಡಿಕೆ ವಿರುದ್ಧ ನಿರಂತರವಾದಂತಹ ಅಭಿಯಾನವನ್ನು ಮಾಡಲಾಯಿತು. ಈ ಕ್ಯಾಂಪೇನ್ ಹೈಕಮಾಂಡ್ ಕಿವಿ ತಲುಪಿಸಲಿ ಎಂಬ ತಂತ್ರ ಅದರಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಈ ಕ್ಯಾಂಪೇನಿಗೆ ನೊಂದು ಮಾತಾಡಿರುವಂತಹ ಡಿಕೆ, ಯಾರು ಏನೇ ಮಾಡಿದ್ರು ನನ್ನ ಕೆಲಸವನ್ನು ನಾನು ಮಾಡ್ತೀನಿ, ಪಕ್ಷಕ್ಕಾಗಿ ಕೆಲಸ ಮಾಡೋದನ್ನು ನಿಲ್ಲಿಸೋದಿಲ್ಲ, ಪಕ್ಷ ಅಧಿಕಾರ ಕೊಡಲಿ ಬಿಡಲಿ ಕೆಲಸ ನಿರಂತರ ಎಂದ ಡಿಕೆ ಶಿವಕುಮಾರ್. ಈ ಮೂಲಕ ಎಲ್ಲ ಪಿತೂರಿಗಳಿಗೆ ಕೆಲಸವೇ ಉತ್ತರ ಎಂದ ಡಿಕೆ ಶಿವಕುಮಾರ್. ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಮೆಗಾ ಸ್ಟೋರಿ. ತಮ್ಮನನ್ನ ಕೆಪಿಸಿಸಿ ಸ್ಥಾನಕ್ಕೆ ಕೂರಿಸೋದಕ್ಕೆ ಡಿಕೆ ಶಿವಕುಮಾರ್ ಲಾಬಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಕೆಲವರು. ಏನು ನೀವು ಮಾಡಿಲ್ವಾ? ರಾಜಕೀಯವಾಗಿ ನೀವು ಮಾಡಿಲ್ವೇನ್ರಿ? ಲೋಕಸಭಾ ಚುನಾವಣೆಗೆ ಮಗನಿಗೆ ಟಿಕೆಟ್ ಬೇಕು ಅಂತ ಹೇಳಿ ಸರ್ಕಸ್ ಮಾಡ್ತೀರಿ, ಅದು ಕುಟುಂಬ ರಾಜಕಾರಣ ಅಲ್ವಾ? ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ರವರನ್ನ ಕೆಲ ಷಡ್ಯಂತ್ರದ ಮುಖಾಂತರವಾಗಿ ಸೋಲಿಸಿದಾಗ ಒಬ್ಬ ಅಣ್ಣನಾಗಿ ಅಣ್ಣನ ವಾತ್ಸಲ್ಯಗಳಿರಲ್ವಾ? ಅಣ್ಣನ ಕನಸು ನುಚ್ಚುನೂರಾಯಿತು. ಏನೇನು ಅಪವಾದಗಳು, ಏನೇನು ಆರೋಪಗಳು, ಯಾವ್ಯಾವ ತರಹದ ಷಡ್ಯಂತ್ರ ಎಲ್ಲವನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ರಾಜಕೀಯದಲ್ಲಿ ಸಿದ್ಧಾಂತಕ್ಕೆ ಸಿದ್ಧಾಂತವೇ ಉತ್ತರ ಎನ್ನುವಂತಹ ರೀತಿಯಲ್ಲಿ ವಾಮ ಮಾರ್ಗವನ್ನು ಹಿಡಿಯದೆ, ವಕ್ರ ಬುದ್ಧಿಯನ್ನು ತೋರಿಸದೆ, ನರಿ ಬುದ್ಧಿಯನ್ನು ತೋರಿಸದೆ ಬುದ್ಧಿವಂತಿಕೆಯ ರಾಜಕಾರಣ ಮಾಡಿದ ಕೆಲವರ ಪೈಕಿ ಅಗ್ರಗಣ್ಯ ಡಿಕೆ ಶಿವಕುಮಾರ್ ಅಂತ ಹೇಳ್ತೀವಿ. ಏನು ಹೇಳ್ತೀರಿ ನೀವೀಗ? ಬುದ್ಧಿವಂತಿಕೆಯ ಹೆಜ್ಜೆ ಇಡ್ತಾರೆ ಡಿಕೆ ಶಿವಕುಮಾರ್. ಆತುರಕ್ಕೆ ಬಿದ್ದು, ವೈರಾಗ್ಯಕ್ಕೆ ಬಿದ್ದು, ಭಾವೋದ್ರೇಗಕ್ಕೊಳಗಾಗಿ ಏನೇನೋ ಒದರೋದಿಲ್ಲ ಡಿಕೆ ಶಿವಕುಮಾರ್. ತಲೆಗೊಬ್ಬ ಕಲ್ಲಿಡ್ಕೊಂಡು ಹೊಡೆಯಕ್ಕೆ ಬಂದಾಗಲೂ ಕೂಡ
ನಾನು ಜನಹಿತಕ್ಕೋಸ್ಕರ ಟೆಂಪಲ್ ರನ್ ಮಾಡಿದ್ದೀನಿ, ನನಗೆ ಧಾರ್ಮಿಕವಾಗಿ ನಂಬಿಕೆ ಇದೆ ಅಂತ ಹೇಳಿದ್ರಲ್ಲ, ಆ ಮಾತಲ್ಲೇ ಅರ್ಥ ಮಾಡ್ಕೋಬೇಕಿತ್ತು. ಎಸ್, ಈಗಾಗಲೇ CM ಕುರ್ಚಿಗಾಗಿ ಕೂಗಾಟ, ಚೀರಾಟ, ನರಳಾಟಗಳು ಕೇಳಿಬರ್ತಾ ಇದೆ. ಈ ಮಧ್ಯೆಯೂ ಕೂಡ ಪ್ರಬುದ್ಧವಾಗಿ ಹೇಳಿಕೆ ಕೊಡುವುದರ ಮುಖಾಂತರವಾಗಿ ಸುಖಾಂತ್ಯ ಆಡೋದಕ್ಕೆ ಇಚ್ಛೆ ಪಟ್ಟ DK ಶಿವಕುಮಾರ್ ಪರ ನಿಂತುಕೊಂಡಿರುವಂತಹ ಅಭಿಮಾನಿಗಳಿಗೆ ಈ ಸುದ್ದಿ ಅರ್ಥ ಆಗಿರಬಹುದು ಎನ್ನುವಂತಹ ಭಾವನೆ ನಮಗಿದೆ.